ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಇವತ್ತು ಮಂಡೇ ಗೈಸ್, ಮಂಡೇ. ಇವತ್ತು ಏನಪ್ಪ ಇರುತ್ತೆ ನನ್ನ ವ್ಲಾಗಲ್ಲಿ ಅಂದರೆ ತಲೆ ಇರತ್ತಂತೆ. ಇವತ್ತು ನಮ್ಮ ಅಮ್ಮಂದು ತವರು ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸೊ ನಮ್ಮಮ್ಮ ಹುಟ್ಟಿ ಬೆಳೆದಂಥ ಮನೆ ಇವತ್ತಿಲ್ಲ ಆ್ಯಕ್ಚುಲಿ, ಆದರೂ ಆ ಜಾಗ ಇದೆ, ತೋರಿಸ್ತೀನಿ. ಅದೇನು ಎತ್ತ ಅಂತ ಸ್ಟೋರಿನ ನಾನು ನಿಮಗೆ ಹೇಳ್ತೀನಿ. ಸೊ ನಾವೀಗ ಹೋಗೋಣ. ನಮ್ಮನೆ ತಿಂಡಿ ಎಲ್ಲ ಮಾಡಿಲ್ಲ, ನಮ್ಮ ಚಿಂಟು ತಿಂಡಿ ಮಾಡ್ಕೊಂಡಿದ್ದ, ಅದನ್ನು ಸಹ ನಾನು ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ. ಇವತ್ತು ನಮ್ಮ ಚಿಂಟು ನೂಡಲ್ಸ್ ಮಾಡ್ಕೊಂಡಿದ್ದಾನೆ ತಿಂಡಿಗೆ, ಜೊತೆಗೆ ಜ್ಯೂಸು. ಹಾಂ, ನಮ್ಮ ಟೀ ಕೊಡ್ತಾ ಇದ್ದಾರೆ. ಓ, ಆಲ್ರೆಡಿ ನೂಡಲ್ಸ್ ಮಾಡ್ಕೊಂಡು ಆಯ್ತಾ? ಸೊ ನೂಡಲ್ಸ್ ರೆಡಿ. ಅಲ್ಲಿ ಹೋಗ್ಲಾ, ಅಲ್ಲಿ ಹೋಗ್ತಾಳೆ. ಬಟ್ ರೈಟ್ ನೌ ಈಗ ಅರ್ಜೆಂಟಲ್ಲಿ ಸ್ನಾನ ಗಿನ ಮಾಡ್ಕೊಂಡು ಹೊರಟಿದೀವಿ. ಈಗ ಟೈಮ್ ಬಂದು 9:15 ಗೈಸ್. ಎಷ್ಟು ಬೇಗ ಎದ್ದು ಹೊರಡಕ್ಕಾಗಲ್ಲ. ನಮ್ಮಪ್ಪ ನೋಡಿ ಇನ್ನು ನೀರು ಕುಡ್ಕೊಂಡು ಕೂತಿದ್ದಾರೆ. ನನಗೂ ಈಗ ಒಂದು ಲೋಟ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಕೊಡಿ. ಸೊ ಒಂದು ಲೋಟ ನೀರು ಕುಡಿದ್ಬಿಟ್ಟು ಬೇಗ ಹೋಗೋಣ. ನಮ್ಮನೆ ಅಕ್ವಾಗಾರ್ಡ್ ಇದೆ, ಹಳೇದು. ಏನು ಇರುವೆ ಎಲ್ಲಿ ಗೈಸ್? ಇರ್ಬೇಕಷ್ಟೇ ಇದು ನೋಡಿ ಗೈಸ್. ಅಕ್ವಾಶ್ಯೂರ್ ತುಂಬ ಹಳೇದಿದು, ತುಂಬ ವರ್ಷನೇ ಆಯ್ತು. ಒಂದ್ ಕಿತ್ತಾಳೆ ಸಾಕು. ಗೈಸ್, ನಮ್ಮಮ್ಮ ಬೈತಾರೆ ಎಲ್ಲಿಗೂ ಬೇಗ ಹೊರಡಲ್ಲ ನಾವು ಅಂತ. ನಮ್ಮಮ್ಮಂಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದೆ. ನಮ್ಮಮ್ಮ ನಾವಿಲ್ಲ ಅಂದ್ರೆ ಪಟ ಅಂತ ರೆಡಿಯಾಗಿ ಹೋಗ್ಬಿಡ್ತಾರೆ. ಇವತ್ತು ಮನೇಲಿ ತಿಂಡಿ ಗಿಂಡಿ ಏನು ಮಾಡಿಲ್ಲ ಗೈಸ್. ಅಲ್ಲೇ ಅವ್ರ ಮನೇಲೆ ಊಟ ತಿಂಡಿ. ಸೊ ಹೋಗ್ತಾ ಇದ್ದೀವಿ. ನಮ್ಮಮ್ಮ ನೆನ್ನೆನೂ ತಿಂಡಿ ಗಿಂಡಿ ಅಡುಗೆ ಗಿಡ್ಗೆ ಏನೂ ಇಲ್ಲ. ಸಂಜೆನೂ ಅಷ್ಟೇ ಎಸ್ಕೇಪ್ ಆಗೋಯ್ತು ನಮ್ಮಮ್ಮ. ಅದೆಲ್ಲ ಸ್ಟೋರಿ ನಿಮ್ಗೆ ಹೇಳ್ತೀನಿ, ಬನ್ನಿ. ಈಗ ಬೇಡ, ಫಸ್ಟ್ ಇವಾಗ ಕಾರ್ ಹತ್ಕೊಂಡು ಹೋಗೋಣ. ನೋಡಿ ಆಲೆ ಎಷ್ಟು ದೂಡಿದೆ. ನಮ್ಮಪ್ಪ ಎಲ್ಲೋದ್ರು ಅವ್ರ ಸಾಮಾನ ನೋಡಿ. ಒಂದ್ಸಲ ತಲಹಟ್ಟೆ ಮಾಡಬೇಡಿ ನೋಡಿ, ಅದು ತಲಹಟ್ಟೆನೆ. ಏಯ್ ಇಡ್ಕೊ ನಿನ್ ಡೋರಲ್ಲೇ. ಯಾಕೆ ನಮ್ ಡೋರಲ್ಲಿ ಯಾಕೆ ಇಡ್ಬೇಕು? ನಿಮ್ ಡೋರಲ್ಲಿ ಹಿಂದೆ ಡಿಕ್ಕಿಗೆ ಇಡ್ತೀನಿ. ಡಿಕ್ಕಿ ಎಲ್ಲಿದೆ? ಅಲ್ಲಿ ಕೆಳಗಿಡ. ಅಲ್ಲಿ ಮೇಲೆ ಇಡಬಾರ್ದ, ಮತ್ತೆ ಕೆಳಗಿಡ. ಬಾರಿ ಎಸಿ ಅದ. ನೀನೇ ಕೊಟ್ಟಲ್ಲ ನೆನ್ನೆ ಕುಡ್ಕೋ ಅಂತ. ಕೊಡ್ಲಿಲ್ಲ, ಜಗಳ ಆಡಕ್ ಕೊಟ್ಟೆ. ಸುಮ್ಮನೆ ನೀನ್ ಅಡಾಪ್ಟರಲ್ಲೇ ಐತೆ. ಇಟ್ಲು ಮದೇಶಿ. ನೀನ್ ಯಾವ ಮಾದೇಶ? ಕಡೆಯಿಂದ ಬರವ, ಹೋಗಮ್ಮ ಕಡಿಕೆ. ಆ ಕಡೆ ಬಿಸಿಲು ಬರ್ತದೆ. ಕಾರ್ ಇದ್ರು ಹಿಂಗೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಆಗೋ ಥರ ಇರಬೇಕು. ನೋಡಿ ಹೆಂಗ್ ಉಜ್ಜಾಡ್ತಾರೆ, ಹಿಂಗೆ ಉಜ್ತಾರೆ. ನಮ್ಮ ಅಮ್ಮಂಗೆ ಕಾಲು ಆಗಲ್ವಂತೆ, ಮೊಂಡಿ ನೋವಂತೆ.
ಅಂಥದ್ರಲ್ಲೂ ಊರು ಸುತ್ತಬೇಕು. ಅದೇ ಈ ಕಾಪಿ ಅಲ್ಲೇ ಇಡ್ಬೇಕು ತಾನೆ. ಏನಕ್ಕಿದು ನಮ್ಮ ಅಮ್ಮಂದ MGದು ಕಾಮೆಟ್ಟು. MG ತಗೊಳಲ್ಲ ತಾನೆ, ತಲೆಗೆ ಕೆಡಿಸ್ಕೋತೀರ. ನಿಮಗೆ ಕೊಟೇಶನ್ ತೋರಿಸ್ತೀನಿ ನೋಡಿ ಗೈಸ್, MGದು ಆಮೇಲೆ ತೋರಿಸ್ತೀನಿ, ಈಗ ಬೇಡ. ನೋಡಿ MGಗೆ ಹೋಗಿದ್ದೆ ಅಲ್ಲ, ಅದ್ರದ್ದು ಕೊಟೇಶನ್. ಅಪ್ಪಾಜಿ ಇದೊಂದು ಬಿಚ್ ಕೊಡಿ. ಬೇಸಿಕ್ ಸ್ಟಾರ್ಟ್ಸ್ ಫ್ರಮ್ 7.81 mg ಗೈಸ್. ಯಾರು ತಗೋತಾರೆ? ತಗೋಬಹುದು, ಬಟ್ ಇನ್ನೇನೋ ಯೋಚನೆಗಳು ಬರುತ್ತೆ MG ತಗೊಳಕ್ ಹೋದ್ರೆ. ಸ್ವಲ್ಪ ಎರಡು ಡೋರ್ ಇರಬೇಕಿತ್ತು ಅನ್ಸತ್ತೆ, ಹಾಗೆ ಅನ್ಸತ್ತೆ. ಸೊ ನೋಡೋಣ ಏನಾಗತ್ತೆ ಅಂತ. ಸದ್ಯಕ್ಕೆ ಹೊರಟಿದ್ದೀವಿ ನಾನು, ನಮ್ಮಮ್ಮ. ಗೈಸ್ ಇದು ನಮ್ಮಮ್ಮಂಗೆ ನಾನು ತಗೊಟ್ಟಿದ್ದು ಸೀರೆ, ನಾನಲ್ಲ, ನನ್ನ ಗಂಡ ತಗೊಟ್ಟಿರೋ ಸೀರೆ ಹಬ್ಬಕ್ಕೆ. ಅಯ್ಯೋ ಹೌದು, ಎಲ್ಲ ನಾನೇ ತಗೊಟ್ಟಿರೋದು. ಇದು 2 ವರ್ಷದ ಹಿಂದೆ ದೀಪಾವಳಿ ಹಬ್ಬಕ್ಕೆ ತಗೊಬಂದಿದ್ದೆ. ಅಂದ್ರೆ ನಾವೆಲ್ಲರಿಗೂ ತೆಗಿತೀವಿ ಎಲ್ಲ, ಸೊ ಎಲ್ಲರಿಗೂ ಒಂದೇ ತರ ಸ್ಯಾರಿ ತಗೊಬಂದಿದ್ದೆ. ಓದ್ಸಲ ಅಲ್ಲ, ಅದಕ್ಕೂ ಓದ್ಸಲ ಸ್ವಲ್ಪ ನಾವೇ ಶಾಪಿಂಗ್ ಹೋಗಿರೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ತಂದಿದ್ದೆ. ಬಟ್ ಅದಕ್ಕೂ ಮುಂಚೆ ಎಲ್ರಿಗೂ ಒಂದೇ ತರ ಸೋಚಲ್ಲಿ ತಗೊಂಡ್ ಬಂದಿದ್ದೆ. ಚೆನ್ನಾಗಿದೆ ಗೈಸ್ ಇದು ಸ್ಯಾರಿ, ತುಂಬಾ ಚೆನ್ನಾಗಿದೆ. ಖಾದಿ ತರ, ಖಾದಿನೇ ಇದು, ಜೂಟ್ ಸ್ಯಾರಿ. ನಮ್ಮಮ್ಮ ನೋಡಿ ಗೈಸ್ ಹೆಂಗ್ ಮುಖ ಮಾಡ್ಕೋತಾರೆ ನಾನು ತಗೊಟ್ಟಿದ್ದು ಅಂದ್ರೆ. ಅದು ಗೈಸ್ ಶರ್ಟ್ ನಾನೇ ತಗೊಟ್ಟಿದ್ದು ನಮ್ಮಪ್ಪಗೆ ಅಲ್ಲ, ಅದು ನನ್ ಗಂಡ ತಗೊಟ್ಟಿದ್ದು ನಮ್ಮಪ್ಪಗೆ. ಹೋದ್ಸಲ ದೀಪಾವಳಿ ಹಬ್ಬಕ್ಕೆ ನನ್ ಗಂಡನೇ ಹೋಗಿ ಚೂಸ್ ಮಾಡ್ಕೊಂಡು ತಗೊಂಡ್ ಬಂದಿದ್ದ. ಈಗ ಹೇಳು ಗೈಸ್, ಈ ಟೀ ಶರ್ಟ್ ನಾನೇ ತಗೊಟ್ಟಿದ್ದು, ಪ್ಯಾಂಟ್ ಹೌದು ಗೈಸ್, ಈ ಟೀ ಶರ್ಟ್ ಪ್ಯಾಂಟ್ ನಾನೇ ತಗೊಟ್ಟಿದ್ದು. ಟೋಪಿ ಝಾರಾದಲ್ಲಿ ಟೋಪಿ ಅವ್ರ ದೊಡ್ಡಪ್ಪ ತಂದಿರೋದು, ಸೊ ನಾನಲ್ಲ. ಉಫ್ ದೇವ, ಎಷ್ಟೆಲ್ಲ ಕಷ್ಟ ಕೊಡ್ತಾರೆ ನೋಡಿ ಗೈಸ್. ಈಗ ಟೈಮ್ 9:44, ಹೋಗ್ತಾ ಇದೀವಿ. 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ. ಯಾಕೆ ಏನು ಎತ್ತ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆನ್ ದ ವೇ ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಸುಧಾರಿಸ್ಕೊತೀನಿ. ಸೊ ಗೈಸ್ ನೋಡಿ, ಇದು ನಮ್ಮ ಅಮ್ಮನ ಊರು. ನೇಟಿವ್ ಸ್ಟಾಕ್ ಓ ಶಾಮಿಯಾನ ಎಲ್ಲ ಹಾಕ್ಸಿದ್ದಾರೆ. ಕೋರ್ಮ ಅವಳಿಲ್ಲ ಹೇಳಿದ್ದೆ, ಮತ್ತೆ ನನಗೆ ಹೇಳಿದ್ದೆ. ಮತ್ತೆ ನನ್ಗೊಂದು ಕಂಟೆಂಟ್ ಆಗ್ಬೇಡ್ವಾ? ಸರ್ವ ಪಾಪೋಪಶಮನಂ ಶ್ರೀ ಲಕ್ಷ್ಮೀ ನರಸಿಂಹ ಪಾದೋದಕಂ ಪಾವನಂ ಶುಭಂ. ಮತ್ತೆ ರಮ್ಯಾ ಹೆಂಗಿದ್ಯಾ? ನೀವೇ ಹೋಗಿ ಬಂದ್ರಿ? 2 days ಆಯ್ತು. ರಜೆ ಕೊಟ್ಟರೆ ಆಗಲಿ ಮಣ್ಣು ಹಾಕೊಂಬರೋದಷ್ಟೇ, ಹೋಗಿ ಬಯಸ್ಕೊಳ್ಳೋದು. ಈಗ ಹೋಗಿ ಬೈದೇ ಬರ್ತಿದ್ರೆ ಬಯಸ್ಕೊಳ್ಳೋದು. ಬನ್ನಿ ಅಕ್ಕ ಒಳಗಡೆಗೆ ಅವನು ಎಲ್ಲಿ ಪಾಪು ಸಂಧ್ಯಾ ಇವ್ರಿಗೊಂದು ಲೋಟ ಹಾಲು ಕಾಸ್ಕೊಡು. ನನ್ನ ಮಗ ಇದ್ದಾನೆ ಅಲ್ಲಿ ಇವರೆಲ್ಲಿ ಇರ್ತಾರೆ? ಪಿಲ್ಲರ್ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ. ಸುಮ್ಮನೆ ಯಾಕೆ ಶ್ರಮ ತಗೊಂಡು ಆ ಕಲ್ಲು ಏರ್ಕೊಂಡು ಒದ್ದಾಡ್ಕೊಂಡು ಸಾಯ್ತೀರ?
ಅದಕ್ಕಿಂತ ಚೀಪಾಗಿ ಆಗುತ್ತೆ ಪಿಲ್ಲರ್ ಹಾಕಿದ್ರೆ. ಹಾಂ ಯಾವಲ್ಲ ಹೇಳ್ದನು, ಯಾವನೋ ಗೊತ್ತಿಲ್ಲ ಇಲ್ದನ್ಗೆ ದುಡ್ಡು ಕೊಡು ಪ್ಲಾನ್ ಮಾಡಿಸ್ಕೊಳಕ್ ಬರ್ತೀರಾ. ನಾನೇ ಇಲ್ಲಿ ಹಿಂಗೆ ಮಾಡು ಅಂತ ನಾನೇ ಹೇಳ್ತಿರ್ಲಿಲ್ವಾ ಕೇಳಿದ್ರೆ. ಹೇ ಗೈಸ್, ನೀವೇನು ಇಲ್ಲಿ ಖಾಲಿ ಜಾಗ ನೋಡ್ತಾ ಇದ್ದೀರಲ್ಲ, ಇದು ಆಕ್ಚುಲಿ ಖಾಲಿ ಜಾಗ ಆಗಿರ್ಲಿಲ್ಲ. ಇಲ್ಲಿ ಒಂದು ಮನೆ ಇತ್ತು, ಹಳೆ ಕಾಲದ ಮನೆ, ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಹುಟ್ಟಿದಂತ ಮನೆ, ನಮ್ಮಮ್ಮ ಅಂತ ಅಲ್ಲ, ನಮ್ಮಮ್ಮನ ಜೊತೆಲಿ ಎಲ್ಲರೂ ಇರೋರೆಲ್ರು ಹುಟ್ಟಿದಂತ ಮನೆ, ಆಟ ಆಡಿ ಬೆಳ್ದಂತ ಮನೆ, ಮದ್ವೆ ಆಗಿ ಹೊರಗ್ ಬಂದಂತ ಮನೆ. ಸೊ ಆ ಮನೆ ಇವತ್ತಿನ ದಿನ ಇಲ್ಲ ಗೈಸ್. ನೋಡಿ ಖಾಲಿ ಖಾಲಿ. ಯಾಕೆ ಏನು ಎತ್ತ ಅಂತ ನೆಕ್ಸ್ಟ್ ಯಾವಾಗಾದ್ರೂ ವ್ಲಾಗ್ ಮಾಡ್ದಾಗ ಹೇಳ್ತೀನಿ. ಬಟ್ ರೈಟ್ ನಾವು ಅಲ್ಲಿ ದೊಡ್ಡ ಮನೆ ಇತ್ತು, ಅದನ್ನ ಈಗ ಡೆಮಾಲಿಷ್ ಮಾಡ್ಬಿಟ್ಟಿದ್ದಾರೆ. ಸೊ ಬಟ್ ಆ ಮನೆ ಓನರ್ ಯಾರು ಗೊತ್ತಾ? ನಮ್ಮ ತಾತ, ಅಂದ್ರೆ ನಮ್ಮ ಅಮ್ಮನ ಅಪ್ಪ. ಅವರು ಊರಿಗೆಲ್ಲ ಫೇಮಸ್ಸು. ಆಗಿನ ಕಾಲದಲ್ಲೇ ಏನದು ಒಂದ್ 30-40 ಇಯರ್ಸ್ ಇಂದಾನೆ ಕಾಂಟ್ರಾಕ್ಟರ್ ಶಿವೇಗೌಡ ಅಂದ್ರೆ ಫುಲ್ ರಿಚ್ಚು ಮತ್ತೆ ಫೇಮಸ್ಸು ಗೈಸ್. ತುಂಬಾನೇ ಪ್ರಾಪರ್ಟಿ ಎಲ್ಲ ಮಾಡಿಟ್ಟಿದ್ರು. ಸೊ ನಮ್ ತಾತಂಗೆ 6 ಜನ ಮಕ್ಳು, ಅದ್ರಲ್ಲಿ ನಮ್ಮ ಅಮ್ಮನೂ ಒಬ್ರು. ಅಲ್ಲೇನಿದೆಲ್ಲ ಖಾಲಿ ಜಾಗ, ಸೊ ಅದು ಆಕ್ಚುಲಿ ದೊಡ್ಡವರಿಗೆ ಹೋಗಿತ್ತು. 3 ಜನ ಗಂಡ್ ಮಕ್ಳು, ಅದ್ರಲ್ಲಿ ಮೊದಲನೇ ಮಗಂಗೆ ಆ ಮನೆ ಹೋಗಿತ್ತು. ಇನ್ನಿಬ್ರು ಗಂಡ್ ಮಕ್ಳಕ್ಕೆ ಪಕ್ಕದಲ್ಲಿ ಮನೆ ಕಟ್ಕೊಟ್ಟಿದ್ದಾರೆ. ಇನ್ನ ನಮ್ಮಮ್ಮನ ಅಮ್ಮ ಅಂದ್ರೆ ನಾವು ಅವ್ವ ಅಂತ ಕರಿತೀವಿ. ಸೊ ಅವರು ಇನ್ನೊಂದು ಪುಟಾಣಿ ಸೆಪ್ರೇಟ್ ಮನೆಯಲ್ಲಿ ಇದ್ದಾರೆ. ಸೊ ಇದಿಷ್ಟು ನಮ್ಮಮ್ಮಂದು ತವ್ರ ಮನೆ ಬಗ್ಗೆ. ಸೊ ಈಗೇನ್ ನೋಡ್ತಾ ಇದೀರಲ್ಲ ಖಾಲಿ ಜಾಗ, ಅದು ಖಾಲಿ ಜಾಗ ಆಗಿರ್ಲಿಲ್ಲ. ಅಲ್ಲಿ ಒಂದು ಚಂದ ಇರೋ ಮನೆ ಇತ್ತು ಗೈಸ್, ಬಟ್ ಅದನ್ನ ಯಾವ್ದು ಕ್ಯಾಪ್ಚರ್ ಮಾಡಿಲ್ಲ ಅನ್ಸತ್ತೆ. ಬಟ್ ಪ್ರೀವಿಯಸ್ ವ್ಲಾಗ್ಸ್ ಅಲ್ಲಿ ಕ್ಯಾಪ್ಚರ್ ಮಾಡಿರ್ತೀನಿ, ಅದು ವಿಡಿಯೋ. ಫೋಟೋಸ್ ಅಂತ ಯಾವ್ದು ಇಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ನಮ್ಮ ಅಪ್ಪಾಜಿದು ತೋಟಕ್ಕೆ ಬಂದಿದ್ದೀವಿ. ಸೊ ನೋಡಿ, ನವಿಲುಗಳು ಕೊಯ್ ಕೊಯ್ ಅಂತ ಇದ್ದಾವೆ. ನಮ್ಮಪ್ಪ ಹೊಸ ಬಾಳೆ ಗಿಡ ಹಾಕ್ಸಿದ್ದಾರೆ. ನೀ ಹೆಲ್ಪ್ ಮಾಡು ಚಿಂಟು ಅಪ್ಪಾಜಿಗೆ. ಹಾ ಮಾಡು. ಏನಿಲ್ಲ, ಇದೇ ಬಟ್ಟೆಲಿ ಮಾಡು. ಹೋಗ್ಬೇಕಾದ್ರೆ ಬೇರೆ ನೈಟ್ ಪ್ಯಾಂಟ್ ಎಲ್ಲ ಇಲ್ಲ. ಸೊ ನೋಡಿ ಗೈಸ್, ಇದು ನಮ್ಮ ತೋಟ. ನಮ್ಮಪ್ಪ ಇಷ್ಟೆಲ್ಲ ಬಾಳೆ ಗಿಡ ಹಾಕ್ಸಿದ್ದಾರೆ. ಸೊ ಬನ್ನಿ ಊರಿಗೆ ಅಂದರೆ ಇಲ್ಲ, ಬಾಳೆ ತೋಟ ಬಿಟ್ಟು ಬರಲ್ಲ ಅಂತಾರೆ. ಇದಕ್ಕೆಲ್ಲ ದಿನ ನೀರು ಹಾಕಬೇಕು, ಹಾರೈಕೆ ಮಾಡಬೇಕು ಅಂತ. ಸೊ ಫುಲ್ ಡೌನ್ ತನಕ ಇದೆ ನೋಡಿ, ಅಲ್ಲಿ ತನಕನೂ. ಸುಮ್ಮನೆ ಹೇಳೋದು ಗೈಸ್ ತೋಟ ತೋಟ ಅಂತ, ಇದ್ರಲ್ಲಿ ಸ್ವಲ್ಪನೂ ಆದಾಯ ಇಲ್ಲ, ಏನೂ ಇಲ್ಲ. ಅದೇನು ಮಾಡ್ತಾರೋ ನಮ್ಮಪ್ಪ. ತೋಟ ಮಾಡೋಕ್ಕೆ ತುಂಬ ಜನ ಇರಬೇಕು, ಒಬ್ಬರು ಕೈಲಿ ಆಗಲ್ಲ. ಎಷ್ಟು ಕೆಲಸದವ್ರಿಗೆ ದುಡ್ಡು ಕೊಟ್ರು ಸಾಕಾಗಲ್ಲ. ಸೊ ಇದೆಲ್ಲ ಮತ್ತೆ ಸೆತ್ತೆಗಳು ಬೆಳೀತಾ ಇರುತ್ತೆ, ಇದೆಲ್ಲ ಕ್ಲೀನ್ ಮಾಡಿಸ್ತಾ ಇರಬೇಕು. ಪ್ರತಿಯೊಂದು ಕರೆಂಟಿಗೆ ಪೈಪ್ ಲೈನು ಇದೆಲ್ಲ ತುಂಬ ರಿಸ್ಕಿ ಗೈಸ್, ರಿಸ್ಕಿ. ಇದರಲ್ಲೇ ಇದ್ದರೆ ಓಕೆ. ಇವರು ಅಲ್ಲಿಂದ ಹಾಸನದಿಂದ, ಚನ್ನರಾಯಪಟ್ಟಣದಿಂದ ಇಲ್ಲಿ ಮಂಡ್ಯ ಡಿಸ್ಟಿಕ್ಕಿಗೆ ಬರಬೇಕು. ಸೊ ಅದು ತುಂಬಾ ಕಷ್ಟ. ಬ್ಯಾಡ ಅಪ್ಪಾಜಿ ಅಂದರೂ ಕೇಳೋದಿಲ್ಲ. ಆ್ಯಕ್ಚುಲಿ ನಮ್ಮಪ್ಪ ಅವ್ರಿಗೆ ಬರೋ ಪೆನ್ಷನ್ ದುಡ್ಡೆಲ್ಲ ತೊಗೊಂಡು ಬಂದು ಇಲ್ಲ ಹಾಕ್ತಾರೆ. ನಮಗೆ ಅದು ಇಷ್ಟ ಆಗಲ್ಲ. ಸೊ ಸ್ವಲ್ಪನೂ ಮತ್ತು ಟೈಮೂ ಇರೋದಿಲ್ಲ. ಸುಮ್ಮನೆ ಯಾಕೆ ಅಂದರೆ ಮಾತು ಕೇಳೋದಿಲ್ಲ. ಎಷ್ಟು ರಿಸ್ಕಿ ಅಂದರೆ ಇದು, ಅಷ್ಟು ರಿಸ್ಕಿ. ಹೋಗಬೇಕು ಒಂದೊಂದು ಕಡೆ ಹೋಗಲ್ಲ, ಯಾವಾಗ ನೋಡಿದ್ರು ತೋಟ 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 ಅಂತಿರ್ತಾರೆ. ವಯಸ್ಸಾಗಿದೆ, ಇವೆಲ್ಲ ಬೇಡ ಅಂದರೆ ಕೇಳಲ್ಲ.
ಫುಲ್ ಹಸಸ್ರಿಗೇನಿಲ್ಲ ಗೈಸ್, ಎಲ್ಲ ಸ್ವಲ್ಪ ಒಣಗ್ಬಿಟ್ಟಿದೆ. ಅಷ್ಟೊಂದು ಹಸ್ರಿಗಿಲ್ಲ ಅಲ್ಲ ಗರಿಗಳೆಲ್ಲ ಅಪ್ಪಾಜಿ, ಗರಿಗಳೆಲ್ಲ ಒಣಗ್ತಾ ಇದೆ. ಎಲ್ಲರ ತೋಟದ್ದು ಹಾಗೆ ಇದೆ, ಯಾಕೆ? ನಮ್ಮ ಚಿಂಟು ನಮ್ಮ ಅಪ್ಪಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾನೆ ನೋಡಿ. ಹುಷಾರ. ಹೋಯ್ತು, ನಿನ್ ಬೆಲ್ಟ್ ಸೇರಿಸ್ಕೊ. ಹುಷಾರ, ಅಪ್ಪಾಜಿ ಇದೆ ಅಲ್ಲಿ. ಎಲ್ಲ ನಮ್ದೇ ಕಣೋ, ಕೆಳಗಡೆ ತನಕನೋ. ಯಾವುದು? ನಮ್ದೇ ಕಣೋಲೆ, ಇಲ್ಲಿಂದ ಏಕ ಉದ್ದ ನಮ್ದೇ. ಇಷ್ಟ ದಿನ ಬಂದಿದ್ಯಾ ಗೊತ್ತಿಲ್ಲ. ಮತ್ತೆ ಅಲ್ಲೊಂದು ಸೋಗೆ ಬಿದ್ದೈತೆ, ಮಧ್ಯ ಬಿದ್ದಿದ್ಯಲ್ಲ, ಅದು ಕಟ್ಟಾಗಿದೆ, ಅದು ಪುಡಿ ಪುಡಿ ಮಾಡಿದೆ. ಕಟ್ ಮಾಡಾಕಿದ್ರೆ ಏನಾಯ್ತದೆ? ಗೊಬ್ಬರ ಆಗತ್ತೆ. ಅದು ಎಷ್ಟು ವರ್ಷ ಬೇಕು ಈಗ ಅದನ್ನು ಮಣ್ಣನ್ನು ಸೇರಿಸ್ಬಿಡ್ತೀವಿ. ವ್ಯಾಪಾರ ಕೈ ಕಾಲು What do you expect after putting in Canara marble? ನನ್ನ ಮಗ ಫುಲ್ ಕೆಲಸ ಮಾಡ್ತಾವನೆ ನೋಡಿ ಗೈಸ್. ಇದು ಶುಂಠಿ ಹಾಕುವಾಗ ಪೈಪ್ಲೈನ್ ಹಾಕ್ಸಿದ್ರು, ಈಗ ವೇಸ್ಟ್ ಅನಿಸುತ್ತೆ. ತುಂಬ ಖರ್ಚಾಗುತ್ತೆ ಗೈಸ್ ವ್ಯವಸಾಯಕ್ಕೆ, ನಾವು ಅಂದ್ಕೊಂಡಿರೋವಷ್ಟು ಈಸಿ ಅಲ್ಲ. ಹಾಂ ಹಾಂ ಹಾಂ, ಏನು ಮಾಡ್ತಾ ಇದೀಯ ಅಂಥದ್ದು? ಹುಷಾರ, ನಾಡಿದ್ದು ಟೆಸ್ಟ್ ಇದೆ. ಚಿಂಟು, ಕಾಲ್ ಮೇಲೆ ಹಾಕೊಂಡಿಯಾ? ನಾಟಕ ಆಡಕ್ ಹೋಗಿ. ಅಲ್ಲಿ ಚಿಕ್ಕ ಚಿಕ್ಕ ಪೈಪ್ ಇದೆಯಲ್ಲ ಅಪ್ಪಾಜಿ, ಅದೆಲ್ಲ ಶುಂಠಿಗೆ ಹಾಕ್ಸಿದ್ರಲ್ಲ, ಅದು ವೇಸ್ಟಾ ಈಗ? ಏನಕ್ಕೆ ಉಪಯೋಗಿಸ್ಕೋತೀರಾ? ಯಾಕೆ ತೆಗ್ಸಿದ್ರಿ? ಅದಿದ್ದಿದ್ರೆ ಹಂಗೆ ಸ್ಪ್ರಿಂಕಲ್ ಆಗ್ತಿತ್ತಲ್ಲ ಮತ್ತೆ. ಮುಂಚೆ ಉಳ್ತಿದ್ರಲ್ಲ. ಹೌದಪ್ಪ, ನಮ್ಗೇನು ಗೊತ್ತಾಗಲ್ಲ. ಬ್ಯಾಡ್ದಿದ್ದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ನಿಮ್ಗೆಲ್ಲ ಗೊತ್ತಾಯ್ತದೆ. ಮುಂಚೆ ಉಳಿಸ್ತಿದ್ರಿ, ಅದಿದ್ದಾಗ ಯಾವಾಗಲೂ ಉಳಕ್ಕಾಗಲ್ಲ, ತೆಗೆದಾಕ್ಬಿಟ್ಟೆ ಉಳಿಸ್ಬೇಕು. ಹಾಂ, ಈಗ ಏನು ಮಾಡ್ತಾ ಇದ್ದೀರಾ? ನೀರು ಆನ್ ಮಾಡಕ್ಕ? ಕರೆಂಟ್ ಬಂದೈತಾ? ಯಾವಾಗ ಬರುತ್ತಂತೆ? ನೀವು ಸುಮ್ಮನೆ ಇಲ್ಲೇ ಆ ಮನೆ ಮಾರ್ಬಿಟ್ಟು ಇಲ್ಲೇ ತೋಟದ ಮನೆ ಮಾಡ್ಕೊಂಡಿರಿ. ಹಾಂ, ಯಾಕಪ್ಪ? ಏನ್ತು? ಇಲ್ಲೊಂದು ಪುಟ್ಟು ಮನೆ ಮಾಡಿದ್ರೆ ಆಯ್ತು.
ಎಳ್ನೀರ್ ಮನೇಲೆ ತಂದಿಟ್ಟಿಲ್ವಾ? ಹಾ ಎಲ್ಲ ಅಪ್ಪಾಜಿ ಕೂದಾಯ್ತು. 2 ಹೊಟ್ಟೆ ಅವೆ. ಬಿದ್ದಿರ್ಲಿ ಬಾ ನಾನು ಮಾಡ್ತೀನಿ. ಇದೆಲ್ಲ ದೊಡ್ಡದು ಯಾವಾಗ ಆಗುತ್ತೆ ಬಾಳೆ ಗಿಡ? ದೊಡ್ಡದಾಗಿದ್ದಿನ ಅಡಿಕೆ ಗಿಡಕ್ಕೆ ಇನ್ನೂ ನೀರು ಬೇಕು. ಇನ್ನೂ 1-2 ಸಿಗ್ಬೇಕಪ್ಪ. ಇಷ್ಟು ಇದ್ದಿದ್ದು. ಏನು ಸೋಗೆ? ಹೋಗು, ಅಲ್ಲಿ ಊರಲ್ಲಿ ನಿಮ್ಮ ಅಜ್ಜಿ ಕಡಿಯುತ್ತಲ್ಲ ಸೋಗೆ, ಅವ್ರಿಗೆ ಹೆಲ್ಪ್ ಮಾಡ. ಬೇಕಾಗಿಲ್ಲ. ಇಲ್ಲಿ ಮಾಡು ಸಾಕು. ಅಲ್ಲಿ ನಿಮ್ಮ ಅಜ್ಜಿನೂ ಇದೇ ಕೆಲಸ ಎಲ್ಲ ಮಾಡೋದ. ನಿಮ್ಮ ಅಜ್ಜಿಗೆ ಹೆಲ್ಪ್ ಮಾಡ. ನನ್ಗೆ ಯಾಕೆ ಹೊಡಿತೀಯ? ಚುಚ್ಚಿಬಿಡ್ತೀನಿ. ಯಾಕೆ? ಇದ್ದೇ ನೀನು ನನಗೆ ಚುಚ್ಚಿಬಿಟ್ರೆ ಯಾರು ನಮ್ಮ ಅಂತೀಯ? ಲೈಟಾಗಿ ಹಿಂಗೆ ಚುಚ್ಚಿತೀನಿ. ಯಾರ ನಮ್ಮ ಅಂತೀಯ? ಅದೆಲ್ಲ ನಿಂದು ಬರುತ್ತೆ. P- ಎಲ್ಲ. ಹಾಂ ಫೋನ್ನ ಕಟ್ ಮಾಡಿಬಿಡ್ತೀನಿ. ಫೋನ್ನ ಕಟ್ ಮಾಡ್ತೀಯ? ಕೊಡು 2 ಲಕ್ಷನ, ಆಮೇಲೆ ಕೊಡ್ತೀನಿ ಕಟ್ ಮಾಡ್ಕೊ ಅಂತ. ನೀನು ಈಗಲೇ 2 ಲಕ್ಷ ಕೊಡು, ನನ್ನ ಫೋನ ನಾನು ನಿನಗೆ ಕೊಡ್ತೀನಿ ಕಟ್ ಮಾಡೋಕ್ಕೆ. ಕೊಡ್ತೀಯಾ? ಏನು ತೆಗಿಯಂಗಿಲ್ಲ. ಏನು ತೆಗಿಯಲ್ಲ, ಫುಲ್ ಫೋನ್ ಕೊಟ್ಬಿಡ್ತೀನಿ. 2 ಲಕ್ಷ ಈಗ ನನ್ನ ಕೈಗೆ. 2 ಲಕ್ಷ ಆಗಲ್ಲ. ನನ್ನ ಕೈಗೆ ಹಿಂಗೆ ಇಡು. 2 ಲಕ್ಷ ಆಗ್ಕೊಡೋದ. ಮತ್ತೆ 1.5 ಲಕ್ಷ. 1.5 ಲಕ್ಷ ಅಲ್ಲ, 2 ಲಕ್ಷ. ಹೋಗ್ಲಿ, 1.5 ಲಕ್ಷನೇ ಕೊಡು. ಬೇಡ, ನೀನ್ ಹೇಳಕ್ಕೆ ಒಳ್ಳೆ ಕಾಟೇಜಿಗೆ ರೆಸಾರ್ಟಿಗೆ ಕಸ್ಟಮರ್ಸ್ ಬರ್ತಾರಲ್ಲ ಹಂಗ ಆಡ್ತಾ ಇದೆಯಲ್ಲ. ಅವ್ರು ಹೇಳಿದ ದುಡ್ಡಿಗೆ ಕೊಡ್ತೀವಿ ಅಂದರೆ ಇಲ್ಲ ಮತ್ತಿನ್ನ ಕಮ್ಮಿ ಹೋಗ್ತಾರೆ. ಅವ್ರ ಪ್ರೈಸಿಗೆ ಓಕೆ ಸರಿ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಕಾಟೇಜ್ ಹುಡ್ಕೊಂಡು ಹೋಗ್ತಾರೆ. ಸೊ ನೀನು ಯಾಕೆ ಎಂಥ ಬುದ್ಧಿ ಕಲ್ತ್ಕೊಂಡಿದೀಯಲ್ಲ? ನಿಂದಾನೆ ಆಲ್ರೆಡಿ ಫೋನು ಕೆಟ್ಟೋಗೈತೆ. ಯಾರು ಹೇಳಿದ್ ಕೆಟ್ಟೋಗಿದೆ ಅಂತ? ಇನ್ನೂ 1 ವರ್ಷ ಆಗಿಲ್ಲ ಮಗ. ಸ್ಕ್ರೀನ್ ಎಲ್ಲ ಹೋಗವೆ. ಸ್ಕ್ರೀನ್ ಏನು ಹೋಗಿಲ್ಲ ಮಗ. ಸ್ಕ್ರೀನ್ ಗಾರ್ಡು ಅದೇ 100 ರೂಪಾಯಿ ಕೊಟ್ಟರೆ ಸ್ಕ್ರೀನ್ ಗಾರ್ಡ್ ಹಾಕ್ಕೊಡ್ತಾರೆ. ಆಯ್ತು, 1.5 ಲಕ್ಷ. 100 ರೂಪಾಯಿಗೆ ನೀನು 50,000 ರೂಪಾಯಿ ಬೇಡಲಾ? 1.5 ಲಕ್ಷ ಕೊಡು. 1.5 ಲಕ್ಷ ನಿನಗೆ ಚಚ್ಚಾಕಕ್ಕೆ ಹೆಂಗಿದ್ರೇನು ಫೋನು ಕೊಡು. 1.5 ಲಕ್ಷ ಚಚ್ಚಕ್ಕದ ಇಟ್ಕೋತೀನಿ. ಇಟ್ಕೋತೀಯಾ? ಕೊಡು 1.5 ಲಕ್ಷ. 1.5 ಲಕ್ಷ. ಹಾಂ, ನಾನು ಗೋಲ್ಡ್ ಚೇಂಜ್ ಮಾಡ್ಬಿಡು. ನಂದಿದೆ. ನಿಂದು ಯಾವ ಗೋಲ್ಡ್ ಚೈನ್ ಐತ್ಲಾ? ಗೋಲ್ಡ್ ಚೇಂಜ್ ಐತೆ. ಇದು ಓಲೆ. ಓಲೆ ಅದು ಎಷ್ಟಕ್ಕೆ ಹೋಯ್ತದಲ್ಲ? ಏನೊಂದು 1 ಲಕ್ಷಕ್ಕೆ ಹೋಯ್ತದೆ. ಮಣ್ಣು ಅದೇನು ಡೈಮಂಡ್ದ 1 ಲಕ್ಷ ಹೋಗಕ್ಕೆ? ಚಿನ್ನದ ಮಳೆ. ಚಿನ್ನಕ್ಕೆ ಚಿನ್ನಕ್ಕೆ ಅಷ್ಟು ಬೆಲೆ ಇಲ್ಲ. ಯಾಕೆ? ಇದೇನ ಆರ್ಟಿಫಿಷಿಯಲ್ ಚಿನ್ನನ? ಅದು 1 ಗ್ರಾಮು ಬರೋಲ್ಲ. ನೀ ಏನೇನೋ ಮಾಡಬೇಡ, ನಡಿ ಸಾಕು. ನೀ ಮಾಡಿದ್ದು ಬಾ, ಕುತ್ಕೊಂಡು ಓದ್ಕೊ ಅಂದ್ರೆ ಇವೆಲ್ಲ ಮಾಡ್ತೀಯ. ಚುಚ್ಚು ಎಳ್ಳಿರ್ತಿಕ್ಕಿ ಕೋಟೆ. ಮನೇಲಿರೋದನ್ನ ಕುಡಿಬೇಡ ನೀನು. ಇಲ್ಲಿ ಬಂದಾಗ ಎಳ್ನೀರನ್ನು ಮನೇಲಿ ನನಗೆ ಈಗ ಬೇಕು. ಈಗ ಯಾರನ್ನ ಕರ್ಕೊಬರುತ್ತೆ? ಅಷ್ಟು ಮೇಲೆ ಹತ್ತಕ್ಕಾಗತ್ತೆ ಅಪ್ಪಾಜಿ ಕೈಲಿ? ನಾನು ಹತ್ತೀನಿ. ಹತ್ತೀಯ, ದಬಾಕತ್ತೀಯ. ನಾಳೆ ಸ್ಕೂಲ್ಗೆ ಹೋಗಲ್ಲ. ನಿಂಗೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟನೇ ಇಲ್ಲ. ನೀ ಇಲ್ಲೇ ತೋಟ ಕಾಯ್ಕೊಂಡಿದ್ದು ಬಿಡು. ಇರಲ್ಲಪ್ಪ. ಇದ್ದು ಬಿಡು. ನಿಮ್ಮ ಅಪ್ಪಂಗೆ ಹೇಳು, ಯಪ್ಪ ನಾನು ಇಲ್ಲೇ ಇರ್ತೀನಿ ಅಪ್ಪ ಅಂತ. ಹೇಳ್ತೀಯಾ? ಹೇಳಲ್ವಾ? ಹೇಳಲ್ಲ. ಸರಿ, ಯಾವಾಗ್ಲಾ? ಅಪ್ಪಾಜಿ ಇನ್ನೂ ಬಂದೇ ಇಲ್ಲ, ಅಲ್ಲೇ ಐತೆ. ಏನು ಮಾಡ್ತೈತೆ? ಸುಸ್ತಾಯ್ತು ಗೈಸ್, ಸುಸ್ತಾಯ್ತು. ಶಕ್ತಿನೇ ಇಲ್ಲ ಗೈಸ್. ಹೋಗಿ ಮಚ್ಕೊಡೋಗು. ಹಿಂಗೆ ತಗೊಬಂದ್ಬಿಟ್ರೆ ಅಪ್ಪಾಜಿಗೆ ಮಚ್ಬೇಡ. ನಮ್ಮ ಕೈಲಾಗಲ್ಲ ಗೈಸ್ ಈ ತೋಟ ಎಲ್ಲ. ನಿಜ ಹೇಳಬೇಕು ಅಂದರೆ ಏನೂ ಆಗಲ್ಲ, ವೇಸ್ಟ್ ಬಾಡಿ. ನನಗೆ ಹೆವಿ ನಿದ್ದೆ ಬರುತ್ತೆ ಗೈಸ್. ನಿದ್ದೆ ಪ್ರಿಯಳು ನಾನು. ನಿಜ ಹೇಳಬೇಕು ಅಂದರೆ ಏನು ಕೆಲಸ ಮಾಡಬೇಡ, ಆರಾಮಾಗಿ ನಿದ್ದೆ ಮಾಡು ಅಂದರೆ ನಿದ್ದೆ ಮಾಡ್ತೀನಿ ಅನಿಸುತ್ತೆ.
ನಿಮಗೂ ನಿದ್ದೆ ಇಷ್ಟನಾ ಕಮೆಂಟ್ ಮಾಡಿ ಆಯಿತಾ. ನಾನಂತೂ ನಿದ್ದೆ ಪ್ರಿಯಳು. ನಾನು ಆಲ್ಮೋಸ್ಟ್ ನಮ್ಮ ಅಮ್ಮಮ್ಮ ಮನೆಗೆ ಬಂದರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ರೂಮಲ್ಲಿ. ಆರಾಮಾಗಿ ಮಲ್ಕೋತೀನಿ. ಇತ್ತೀಚೆಗಂತೂ ತುಂಬ ರೆಸ್ಟ್ ತೊಗೋತೀನಿ. ಮುಂಚೆ ಎಲ್ಲ ತುಂಬ ಕೆಲಸ ಮಾಡ್ತಾಯಿದ್ದೆ. ಈಗ ನನಗೂ ವಯಸ್ಸಾಯಿತು ಗೈಸ್. ಫುಲ್ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ, ಫುಲ್ ನಿದ್ದೆ ಮಾಡೋದ್ರಲ್ಲೇ ಬ್ಯುಸಿ ಇರ್ತೀನಿ. ಇವಾಗ ಈ ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗಿ ಅಲ್ಲಿ ತೆಂಗಿನಕಾಯಿ ಇದೆಯಂತೆ. ಸೊ ಅದನ್ನು ಕಾರಿಗೆ ಹಾಕ್ಕೊಂಡು ಅಲ್ಲಿಂದ ಮತ್ತೆ ನಮ್ಮಮ್ಮನ ತವರು ಮನೆಗೆ ಹೋಗಿ ನಮ್ಮಮ್ಮನ್ನ ಪಿಕ್ ಮಾಡಿಕೊಂಡು ನಾವು ಊರಿಗೆ ಹೋಗಬೇಕು. ಸೊ ಇದಾದಮೇಲೆ ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಅದೇನು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಯಾರು ಬಂದವರು? ಮನಸ್ರು. ಏನ್ ಕೆಲಸ ಮಾಡಿದ್ಯಾ ಅಂತ ಬಂದ್ ಮನೆ ಕಂಡಿದ್ಯಾ? ಏನ್ ಕೆಲಸ ಮಾಡಿದ್ಯಾ? ಎಷ್ಟು ಕೆಲಸ ಮಾಡಿದೆ ನಿಮ್ಮಿಂದ ಎಲ್ಲ ತಿರ್ಕೊಂಡು. ಒಂದೇ ರೌಂಡ್ ಬಂದಿದ್ದು ನೀನು. ಆಗ ಸುಸ್ತಾಗೋಯ್ತು. ನಿಂಗೆ ಸುಸ್ತಾಗಿಲ್ಲ? ಫುಲ್ ಸುಸ್ತಾಯ್ತು ಗೈಸ್, ಅದಕ್ಕೆ ಬಂದು ಮಲ್ಕೊಂಡಿದ್ದೀನಿ. ಚಿಂಟು, ನಂಗೆ ನಿದ್ದೆ ಬರ್ತಾ ಇತ್ತು. ಯಾಕೆ ಎಬ್ಬಿಸ್ತೆ? ನಾ ವ್ಲಾಗ್ಸ್ನ ಎಡಿಟ್ ಮಾಡ್ತಾ ಇದ್ದೆ. ಎಡಿಟ್ ಮಾಡಿಸ್ಕೊಂಡು ಮಲ್ಕೊಂಡಿದ್ದೆ. ಡಿಕ್ಕಿ ಹಾಕೋದಲ್ಲ ಎಲ್ಲ ಕಾಯಿ. ಇಲ್ಲಿ ಯಾವ ಕಾಯಿ ಇದೆ? 5 ಕಾಯಿ ಐತೆ. ಅದು ಇನ್ನೊಂದು ತೋಟದಲ್ಲಿ ಕಾಯಿ. ಈ ತೋಟ ಹಾಕೊಳ್ಳೋದು ಬೇಡ. ಸುಸ್ತಾಗತ್ತೆ ಗೈಸ್. ಬೇಡ, ಓಪನ್ ಇರ್ಲಿ ಡಿಕ್ಕಿ. ಶಕ್ತಿನೇ ಇಲ್ಲ ಗೈಸ್. ನೀರ್ ತಂದಿದ್ಯಾ? ಇದೆ ನೋಡು. ಕೊಡು. ತಗೋ, ಇಲ್ಲಿದೆ. ಕೊಡು 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 ಕೊಡು. ನೀರ್ ಕೊಡು. ಕೊಟ್ನಲ್ಲು. ಅದೆಷ್ಟು ದಿನದ ಗೊತ್ತಿಲ್ಲ. ಅಪ್ಪಾಜಿ ಹೊಸ ಫ್ಲಾಸ್ಕಲ್ಲಿ ತಂದಿದೆ ನೋಡಿ, ಅದು ಕುಡಿ. ನಾನೆಲ್ಲ ಕೈ ತೊಳ್ಕೊಳಕ್ಕೆ ಅನ್ಕೊಂಡೆ. ಚಿನ್ನ, ಕೈ ತೊಳ್ಕೋದ್ರಲ್ಲಿ ಕುಡಿಯೋಕೆ ಬೇರೆ ನೀರು ಯೂಸ್ ಮಾಡು. ನಂಗೆ ಗೊತ್ತಿಲ್ಲ ಅದು ಯಾವಾಗ್ಲದು ಅಂತ. ನೆನ್ನೆದಾ? ಕೈ ತೊಳ್ಕೊಳ್ಳ? ಹಾಂ, ಹ್ಯಾಂಡ್ ವಾಶ್ ಮಾಡ್ಕೊ. ಬೇಡ ಬಿಡು, ಅಲ್ಲಿ ಕಾಯೆಲ್ಲ ತೆಗಿತೀವಲ್ಲ, ಆಮೇಲೆ ಮಾಡ್ಕೊ. ಅಪ್ಪಾಜಿಯಲ್ಲಿ ಇನ್ನು ಬರ್ತಾ ಇಲ್ಲ. ಬರ್ತೀನಿ ಅಂತಪ್ಪ. ನನಗೆ ಯಾಕೆ ಎಬ್ಬಿಸ್ತೆ? ಶಕ್ತಿನೇ ಇಲ್ಲ ಗೈಸ್ ಈಗ. ನಾನು ಇವತ್ತು ಗಾಡಿ ಓಡಿಸ್ತೀನಿ. ಯಾವ ಗಾಡಿ? ಹೊಂಡಾಯ್. ಅದ್ಯಾವುದು? ಇಲ್ಲ ಐತಲ್ಲ. ಮೇ ಬಿ ಆದಾಗ್ಲಿಂದ ನನಗೆ ತುಂಬಾ ಸುಸ್ತಾಗುತ್ತೆ ಅನಿಸ್ತದೆ. ಗೈಸ್, ಮಲ್ಕೊಂಡಿದ್ದೆ. ಯಪ್ಪ, ಬರೋ ತನಕ ಬಿಸಿಲಾಗ್ಬಿಡ್ತು, ಶೆಕೆ ಆಗೋಯ್ತು. ಇವಾಗ ಇನ್ನೊಂದು ತೋಟಕ್ಕೆ ಬಂದಿದ್ದೀವಿ. ಚೀಲ ಇಲ್ಲ, ಮಂಕ್ರಿ ಇಲ್ಲ, ಏನೂ ಇಲ್ಲ ಗೈಸ್. ಅಲ್ಲಿಂದ ತರಬೇಕಂತೆ ಈಗ. ಎಲ್ಲ ತಗೊಬಂದು ಮೊದಲಿಲ್ಲ ಇಲ್ಲ. ನೋಡೋಣ ಬನ್ನಿ ಗೈಸ್, ಅದೇನು ಕತೆ. ಎಲ್ಲಿದೆ, ಏನು ಕತೆ, ಏನೂ ಗೊತ್ತಿಲ್ಲ. ಕ್ಲಚ್ಚರು ತಂದಿಲ್ಲ ನಾನು. ಬನ್ನಿ ಹೋಗೋಣ. ಏನು ಬಿಸಿಲಿದೆ ಗೊತ್ತಾ ಗೈಸ್? ಚೀಲ ಇಲ್ಲ ಅಪ್ಪಾಜಿ, ನೀವೆಲ್ಲ ಹಿಡ್ಕೋಬೇಕಪ್ಪ. ಅರ್ಧರ್ಧ ದೂರಕ್ಕೆ ತಂತ ಹಾಕೊಂಡು. ಏ ಅವ್ವ, ಇದೆಲ್ಲ ಇರ್ತಾನೆ. ಅಡಿಕೆ ಗಿಡ ಅದಕ್ಕೆ ಇಷ್ಟುದ್ದಾಗೈತೆ. ಅದೇ ನಮ್ದ? ಅಪ್ಪಾಜಿ ನಮ್ದ ಬೇರೆಯವ್ರದ್ದು. ನಿಮ್ದು ಯಾವುದು ಅಂತ ಕರೆಕ್ಟಾಗಿ ನೋಡ್ಕೊ. ಇನ್ನೂ ದೊಡ್ಡನಾಗಿದ್ಯಾ, 15 ವರ್ಷ ಆಯ್ತು ಬತ್ತು. ನಿಮ್ಮ ಕಾಡನ್ನು ಆಗೋದು ಇಷ್ಟು ಬೇಗ ಇಷ್ಟೆಲ್ಲ ಉದ್ದಾಗೋಯ್ತಾ? ಇನ್ನೂ ಅಡಿಕೆ ನೆಟ್ಟೇ ಇಲ್ಲ. ಇಲ್ಲಿ ನೆಡೋದು ಇಲ್ಲ. ಬಾ ನೆಡ್ತೀನಿ. ಇಲ್ಲ, ಹಂಗೆ ಬಿಟ್ಬಿಡು.
ಮಗ ತುಂಬ ರಿವರ್ಸ್ ಆಗಿ ಇಲ್ಲಿಗೆ ಬರ್ಬೋದಿತ್ತು. ಅದಕ್ಕೆ ಇಲ್ಲಿ ತಾಂಬರನ ಇಲ್ಲಿ ತನಕ ಬರ್ಬೋದು. ಇಲ್ಲಿ ರಿವರ್ಸ್ ಹೊಡ್ಕೋಬೋದಲ್ಲ. ಅದೇ ತಾಂಬರನ ಆಮೇಲೆ ಇಲ್ಲಿಗೆ ಇಲ್ಲಿಗೆ ಹಾಕೊಳ್ಳೋಣ. ಹಾ ಚೆನ್ನಾಗಿದೆ. ಮರ ಕತ್ತೈತ್ ನೋಡೋದು ಅಷ್ಟೇ ನಮ್ಮವ. ನೀರಿಲ್ವಲ್ಲ, ಏಕೆ ನೀರಿಲ್ಲ, ಬಾವಿಲ್ವಲ್ಲ. ಕಾಯಿ ಬೀಳ್ತಾವಲ್ಲ. ಹಾ ಆ ಕಬ್ಬಿದ್ದಾಗ ಗೊತ್ತಾಗೋದು ನಮ್ದು ಪಾಯಿಂಟ್. ಇವಾಗ ಎಲ್ಲಿದೆ ಆ ಗಾಡಿ ನಿಂತಿದ್ಯಲ್ಲ ಅಲ್ಲಲ್ಲ, ಅದ್ಯಾರ್ದು ಗಾಡಿ? ಓ ಇನ್ನೂ ಅಷ್ಟು ದೂರ ಹೋಗ್ಬೇಕಾ? ನಾನು ಈ ಗಾಡಿ ಹೇಳಿದ್ ನಾನು. ಈ ಗಾಡಿ ನಿಂತಿದ್ಯಲ್ಲ ಇಲ್ಲಿ. ಅವ್ರ ಹತ್ರ ಇರುತ್ತೆ ಕಣಪ್ಪಜ್ಜಿ ಮಂಕ್ರಿ, ಆ ತೆಂಗಿನಕಾಯಿ ಒಂದ್ ಇಸ್ಕೊಳ್ಳೋಣ, ಕೇಳೋಣ ತಾಳಿ. ಅಲ್ಲ ಅವ್ರ ಇದ್ರಲ್ಲೇನೆ ಸ್ವಲ್ಪ ಎತ್ತಾಕೊಂಡು ನಮ್ಗೆ ಮುಂದಕ್ಕೆ ಹಾಕೊಡ್ರ. ನೋಡಿ ಗೈಸ್, ನಮ್ಮಪ್ಪ ಚಿನ್ನ ಔಸಿಟ್ಟಂಗೆ ಔಸಿಟ್ಟವ್ರೆ ತೆಂಗಿನಕಾಯಿನ. ಹಳ್ಳಿಲೇನು ಯಾರು ತಗೊಳ್ಳಲ್ಲ, ಯಾಕೆ ಮುಚ್ಚಿಟ್ಟಿದ್ದೀರಾ? ನನಗೆ ಕೆಲಸ ನೋಡು. ಹೋಗ್ಲೇ ಮಚ್ಚಿಬಿಟ್ಬಿಟ್ಟು ತಗೊಂಡೋಗ, ಗಾಡಿ ಹತ್ರ ತಗೊಂಡೋಗ ಹಾಕ. ಮಾಡ್ತೀನಿ. ಅಲ್ಲ ಇವಕ್ಕೆ ಏನಾದ್ರು ಇದು ಗಂಟು ಕಟ್ಕೊಡ್ತೀರಾ? ಏನಾದ್ರು ಮಾಡ್ಬೇಕು. ಹಾ ಬಿಡೋ, ಏಟ್ ಮಾಡಬೇಡ. ಅವು ಗಂಟು ಕಟ್ಟಕ್ಕೆ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೋಸ್ಕರ. ಅಪ್ಪಾಜಿ ಹಂಗೆ ಕುತ್ಕೊಡಪ್ಪಾಜಿ, ಅದ್ಯಾಕೆ ಹಂಗೆ ಕೊಚ್ತಾ ಇದ್ದೀರಾ? ನಾನು ತಗೊಂಡೋಗ್ತೀನಿ. ತಗೊಂಡೋಗಿ ಯಾರು ಬೇಡ ಅಂದ್ರು? ನಾನು ಹೆಂಗ್ ತಗೊಂಡು ಹೋಗ್ತೀನಿ ಅನ್ನೋ ತೋರ್ಸು. ಆಯ್ತು ತಡಿ. ದೆವ್ವ ಹೋಗ್ ಬೇಗ, ನಾನು ಇಟ್ಕೊಂಡಿದ್ದೀನಿ. ಇಷ್ಟು ಅಮ್ಮ ಕಷ್ಟಪಟ್ಟು ಸಖತ್ ಕಷ್ಟ ಪಡ್ತಿದ್ಯಪ್ಪ ನೋಡು. ನಾನೇ 3 ಕಾಯಿ ಇಟ್ಕೊಂಡು ಹೋಯ್ತಿದ್ದೀನಿ. ಎಷ್ಟು ಕಾಯಿ ಇಟ್ಕೊಂಡಿದ್ದೀನಿ ಲೆಕ್ಕ ಹಾಕು. 6, ನಿಂದ ಅರ್ಧ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಭಾರ ಆಗ್ತಾ ಇದೆ. ನಾನು ಒಂದು ಕೈಯಲ್ಲಿ. ನೀ ಶಕ್ತಿಯಾಗಿದೆಯಾ ಗಂಡ್ಮಗ? ಏಕ್ ನನ್ನ ಕೈ, ನನ್ನದೆಲ್ಲ ತಪ್ಪು ಕಾಯಿ. ಶಪ್ಪ, ನನ್ನ ಮಗನ ಕೈಲಿ ಕ್ಯಾಪ್ಚರ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಗೊತ್ತಾ ಗೈಸ್, ಎಷ್ಟು ಆಟ ಆಡಿಸ್ತಾನೆ ಗೊತ್ತಾ ಗೈಸ್. ಎಳ್ನೀರು ಕುಡಿತಾ ಇದ್ದೀನಿ ಗೈಸ್. ಸ್ವಲ್ಪ ಕಾಯಿ ತಗೊಂಡು ಹೋಗಿದ್ವು, ಸುಸ್ತಾಯ್ತು, ಅದಕ್ಕೆ 3 ಜನನು ಒಂದೊಂದು ಎಳ್ನೀರು ಕುಡ್ಕೋತಾ ಇದ್ದೀವಿ. ನಾ ಈಗ ಹಿಂಗೆ ಕುಡಿದ್ರೆ ಮೈ ಮೇಲೆಲ್ಲ ಚೆಲ್ಲುತ್ತೆ, ಸೊ ಕ್ಯಾಮ್ರಾ ಆಫ್ ಮಾಡ್ತೀನಿ. ನೋಡಿ ಗೈಸ್, ಹಿಂಗು ತಿಂದ ಮಂಗ ಹೆಂಗ್ ಕುಡಿತಾರೆ. ಬೊಂಬಳು ಚೆನ್ನಾಗಿದೆ, ಎಳ್ನೀರು ಸ್ವೀಟ್ ಆಗಿತ್ತು. ನಿಮ್ದೆಲ್ಲಿ? ನಿಮ್ದು ಬನ್ನಿ ಗೈಸ್, ಬೊಂಬಳು ತಿನ್ನೋಣ. ಎಲ್ಲಿ ಇದ್ರು ಸ್ಪೂನು ಬೊಂಬಳುದು? ನೋಡಿ ನೋಡಿ ಗೈಸ್, ಸ್ಪೂನು. ಸ್ಪೂನ್ ಇಟ್ಟಿದೆ, ಏನು ಮಾಡಿದ್ಲ? ಏನು ಮಾಡುತ್ತೆ ಅವನು ತುಳಿದು ಪೊಳದು. ಇದು ಚೆನ್ನಾಗಿದೆ.
ನಾ ಮುಂಚೆಯಿಂದನೂ ಅಷ್ಟೇ ಎಳ್ನೀರು ಜಾಸ್ತಿ ಕುಡಿಯಲ್ಲ, ಬಟ್ ಬೊಂಬಳು ತಿಂತೀನಿ. ಬೊಂಬಳು ಅದರಲ್ಲೂ ಎಳೆದಿರಬೇಕು ಚಂದ. ಹೇಳಿದ್ದೆ ಚಂದ. ಇನ್ನೇನು ಕಾಯ ಅದು ಏನು ಎಳೆದಲ್ಲ ಅದು. ಬಾ ತಿನ್ನು ಬಾ. ಬಂದ ಬಂದ ಮೊಟ್ಟೆ ಕೋಳಿ ಬಂದ ಬಂದ ಈ ಕಡೆಗೆ. ಎಲ್ಲೋತೀಯ? ನಮ್ಮಪ್ಪ ಅಲ್ಲೋಗಿದ್ದಾರೆ ನೋಡಿ ಗೈಸ್, ಹೋಗೋಣ ಕಾಣ್ತಾ ಇದಾರ ನಮ್ಮಪ್ಪ ಅಲ್ಲಿ ಅಲ್ಲಿ. ಬಾ ಅಲ್ಲಿಗೆ ಹೋಗೋಣ. ಅಲ್ಲ ಆಗಕ್ಕಿಲ್ಲ ನಂಗೆ, ಆಗಲ್ಲೋ. ನಮ್ಮಮ್ಮ ಆದ್ರ ಬಾ. ನಾನ್ ನಿಮ್ಮಮ್ಮ ಅಲ್ಲ, ನಮ್ಮಮ್ಮ ನಾನ್ ನಿಮ್ಮಮ್ಮ ಅಲ್ಲ. ನಮ್ಮಮ್ಮ ಅದಾದ್ರ ಬಾ. ಅಲ್ಲ ನೀ ಹೋಗು. ಬಾ ಮತ್ತೆ ನಿನ್ಗೆ ಎಲ್ಲೋದ್ರು ನಾನು ಬಾಲ ಬೇಕಲ್ವಾ? ಇವತ್ತು ನನಗೆ ಎಲ್ಲೋ ಮಾಡಿ ಕರ್ಕೊಂಡು ಹೋಗ್ಬೇಕು. ಹ್ಞೂ, ಅವ್ರ ಅಜ್ಜಿ ಮಾಡಿ ಕರ್ಕೊಂಡು ಹೋಗ್ತೀನಿ. ಹೋಗೋ. ಎಲ್ಲೋ ಮಾಡಿ, ಸಾರಿ ಎಲ್ಲೋ ಮಾಡ್ಬೇಡ. ಎಲ್ಲೂ ಇಲ್ಲ, ಸ್ಮಾರ್ಟ್ ಬಜಾರ್. ಯಾವ ಬಜಾರು ಇಲ್ಲ, ಗಿಜಾರು ಇಲ್ಲ. ಕರ್ಕೊಂಡು ಹೋದ್ರು ಸರಿ ಅಮ್ಮ. ಈಗಲೇ ಸುಸ್ತಾವ. ಈಗ ನಾವು ಹೋಗೋ ಅಷ್ಟೊತ್ತಿಗೆ ನಾವು ಊರಿಗೆ ಹೋಗೋ ಟೈಮ್ ಆಗಿರುತ್ತೆ. ಗೈಸ್, ನಾವು ಊರಿಗೆ ಹೋಗ್ತಾ ಇದೀವಿ ಇವತ್ತು. ಕೈ ಗಲೀಜ್ ಮಾಡ್ಕೋಬೇಡ. ನೀನ್ ಯಾಕೆ ಹೇಳ್ತೀಯ ನನಗೆ? ನೀನ್ ಹೇಳ್ದಾಗ್ಲೇ ಆಯ್ತು. ಹಾ, ಇನ್ನೇನಮ್ಮ, ನನ್ ಬಟ್ಟೆ ಕೊರಿಸ್ಬೇಡ ಚಿಂಟು, ಇದು ಕಲೆ ಕಾಣುತ್ತೆ. ನಾಟಕ ಆಡ್ಬೇಡ. ಅಲ್ಲೇನೋ ಐತ. ಅಲ್ಲಿ ಏನಾರು ಇರ್ಲಿ, ನಾಟಕ ನೋಡ ನನ್ ಕೈಗೆ. ನೋಡಿ ಚಿಂಟು, ಅದ್ ಗಲೀಜ್ ವಾಟರ್ ಅಮ್ಮ. ನನ್ ಕೈನೂ ಮಾಡಿದ್ಯಲ್ಲ ನೋಡು. ಏನ್ ಮಾಡ್ದೆ? ನಾನೇನಿಲ್ಲ. ಹೌದಲ್ಲ, ಒರೆಸ್ಕೋ. ಒರೆಸ್ಕೊಂಡು ಹಾ, ಒರೆಸ್ಕೊಂಡಾಯ್ತ. ಹಾ, ಅಲ್ಲಿ ವಾಟರ್ ಇಲ್ಲ, ತೊಳ್ಕೊಳಕ್ಕಾಗಲ್ಲ. ಬೇಡ ನಾಟಕ ಹೊಡಿಬೇಡ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತದೆ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗುತ್ತದೆ, ಅದನ್ನು ತಿಂದು ಇವನು ಹಿಂಗೆ ಆಗಿರೋದು. ಹಾ, ಬೀಳು ಬೀಳು. ನಾನು ಮಚ್ಚಾಟ ಆಡ್ಕೊಂಡು ಬನ್ನಿ ಹೋಗೋಣ. ಏ ಬಾರ, ಹಿಂಗೆ ಬಾರ. ಅಲ್ಲೆಲ್ಲಿ ಬತ್ತೀಯ? ಬಾರ ಇಲ್ಲೇ ಬಾರ. ಧೂಳು ಪುಟ್ಟ. ಅಲ್ಲಿ ನಿಮ್ಮ ಅಜ್ಜಿ ಬಾಳೆ ಗಿಡ ಎಲ್ಲ ಕಡಿತಾರಲ್ಲ, ಅವಾಗ ಕಡಿ, ಪೌರುಷ ತೋರ್ಸು. ಹೋಗು, ನಾನು ಹೆಲ್ಪ್ ಮಾಡ್ತೀನಿ ಅಂತ. ನಿಂತವೇ ಆಡು ನೀ. ಬಾರ. ಹಾ ಬಾ. ಬಂದ ಬಂದ. ಅಷ್ಟು ಕಾಯಲ್ಲಿ ಇವರಿಬ್ರು ನೋಡಿ. ಓ, ನಮ್ಮ ಅಪ್ಪ ಒಂದು ಕಾಯು ಹಿಡಿಲಿಲ್ಲ. ನನ್ನ ಮಗ 2 ಕಾಯಿ ಇಷ್ಟೇ ಹಿಡ್ದಿರೋದು. ಇನ್ನು ಮಿಕ್ಕಿದ್ದೆಲ್ಲ ನಾನೇ ಶಿಫ್ಟ್ ಮಾಡಿರೋದು. ನೀನು ಮೊದಲನೇ ಸಲ 3 ಕಾಯಿ, ಮೊದಲನೇ ಸಲ 3 6 6 6 6 ಎಷ್ಟಾಯ್ತು? 6 ಏನು ಆವಾಗ 3, ಆಮೇಲೆ 6 ಅಲ್ಲ 4, ಇವಾಗ 2. ಅವಾಗ 6. ಓಹೋ, ಅವಾಗ 6 ತರ್ಲಿಲ್ವಾ? ಅಲ್ಲಿ ಬಿದ್ದೋಗಿಲ್ವಾ 2? ಅದು ನಾನು ಹೆಲ್ಪ್ ಮಾಡಿದ್ನಲ್ಲ. ಹೆಲ್ಪ್ ಮಾಡ್ದೆ. ಮುಚ್ಕೊಂಡು ನಿಂತ್ಕೋ. ಇಲ್ಲಿ ಹೆಲ್ಪ್ ಮಾಡಿದ್ದು ಇಲ್ಲಿ. ಅಷ್ಟು ದೂರ. ಸೊ 3 6 9 2 11 ಕಾಯಿ. ಇನ್ನು ಮಿಕ್ಕಿದೆಲ್ಲ ನಾನು. 15 ನಿಮ್ಮ ಅಪ್ಪನ ಮನೆದು. ನಮ್ಮ ಅಪ್ಪನ ಮನೆದೇ. ಇನ್ನು ಮಿಕ್ಕಿದೆಲ್ಲ ತಗೊಂಡು ಹೋಗೋಣ ಅಂತ ಇನ್ನು. ಮಿಕ್ಕಿದೆಲ್ಲ ನಾನೇ ತಂದಿರೋದು. ತಗೋಬಾರಪ್ಪ ಜೀಲೆ. ಗಿಡ ಎಲ್ಲ ಅಡ್ಡ ಬರ್ತದಲ್ಲ. ಎಂಥದಿಲ್ಲ, ತಗೋಬಾರ್ಬೇಕು. ಹೋಗ ಮತ್ತೆ ಅಲ್ಲಿಗೆ ಹಾಕವಪ್ಪ. ಇಟ್ಕೊಂಡು ಹೋಗೋಣ. ನಾನು ಇಡ್ತೀನಿ ನೋಡಿ ಗೈಸ್, ಇಷ್ಟು ಕಾಯಿ ತಂದು ಹಾಕಿದ್ದೀನಿ. ಅಮ್ಮ ಇದು ಹಿಡ್ಕೋ 1 ನಿಮಿಷ. ಇದು ಹಿಡ್ಕೋದ್ರೆ ಅಂತೀಯಲ್ಲ ಬಾ ಅಂತ, ಅದಕ್ಕೆ ಅಲ್ವೆಲ್ಲ ಕರ್ಕೊ ಬಂದಿರೋದು.
ಅದಕ್ಕೆ ನಿನ್ನನ್ನು ಕತ್ತಿದ್ದು ನಾನು ಹೋಗ್ಬೇಕು ಅಂತ. ನಾನೇನು ಹೇಳ್ದೆ, ನನ್ಗೆ ಹೋಗಕ್ ನಾನು ಬಂದಿಲ್ಲ ಅಂದಿದ್ರೆ ಚಿಂಟು ಬರ್ತಿರ್ಲಿಲ್ಲ ಅಂತ ಹೇಳ್ದೆ. ಅದಕ್ಕೆ ಆನ್ಸರ್ ಮಾಡು ನೀನು. ಇನ್ನು ಮುಂತಾಳಿ ಇನ್ನು ಮುಂದೆ ನಿಲ್ಸಿ ಸಾಕು. ಹೇಳಿ ಆನ್ಸರ್ ಮಾಡು. ನಾನು ಬರಲ್ಲ ಅಂದಿದ್ರೆ ನೀನು ಬರ್ತಾ ಇರ್ಲಿಲ್ವಾ? ಹಂಗೇನಿಲ್ಲ. ನೀನು ನನ್ಗೆ ಹೇಳ್ದೆ. ನೀನು ಅಪ್ಪಾಜಿ ಇಬ್ಬರೇ ಒತ್ತಾಕ್ಬೇಕಿತ್ತು ಅಂದಿದ್ಕೆ ಏನಂದೆ? ಅದಕ್ಕೆ ನೀನು ಇಲ್ಲ ಅಂದ್ರೆ ಹೋಯ್ತಿರ್ಲಿಲ್ಲ ಅಂದೆ. ಕೇಳಿಸ್ಕೊಂಡೇನಪ್ಪ? ನಾ ಬಂದಿಲ್ಲ ಅಂದಿದ್ರೆ ನಿಮ್ಮ ಮೊಮ್ಮಗ ಬರ್ತಾ ಇರ್ಲಿಲ್ಲ. ನೀವೊಬ್ಬರೇ ಅಲ್ಲಿಂದ ಇಲ್ಲಿಗೆ ತಗೊಬರ್ಬೇಕಿತ್ತು. ಅದ್ಯಾವ ದೊಡ್ಡ ವಿಚಾರ. ಹಾ, ಏಯ್ ನಿಧಾನಕ್ಕೆ ಹಾಕ್ಲಾ, ಕಾರ್ ಹೋಯ್ತದೆ. ಹೋದ್ರು ಅಲ್ಲಿ ಬಿಡು. ಹೋಗಿ ನಿಮ್ಮ ಅಪ್ಪನ ಕಾರಿಗೆ ಹಂಗೆ ಹಾಕು. ನಮ್ಮ ಅಪ್ಪ ಕಷ್ಟಪಟ್ಟು ತಗೊಂಡೈತೆ. ಕೈಯೇ ಕೊಡಬಾರ. ನೀನು ಹಾಕ್ತಿದ್ಯಲ್ಲ ಹಾಕ. ಬಚ್ಚಲೆಲ್ಲ ಆಟ ಆಡ್ಬಿಡಲ್ಲಿ ಬರಲ್ಲ. ಬೇಡ ಬಿಡು, ಮಚ್ಚಿಡಲ್ಲಿ. ಬಚ್ಚ ಕೆಳಗೆ ಇಟ್ಬಿಟ್ಟು ಹಾಕು. ಮಚ್ಚದ್ರೊಳಗೆ ಇಡ. ಅಲ್ಲ ಕಣಲೆ, ಅಲ್ಲೇ ಇಡ ಒಳಗೆ. ಸುಮ್ಮನಿರಲ್ಲ. ಆಯ್ತು ಹಾಕು. ಥೂ, ಈ ಹುಡುಗ ಏನೋ ಹಂಗು ಹೊಡಿತೀಯಲ್ಲ, ಗಾಜು ಹಾಳಾಯ್ತದೆ. ಏ ತಲೆ ಕೆಟ್ಟೈತೆ ನಿನಗೆ. ಕೆಲಸ ಮಾಡಕ್ ಬಂದಿದ್ಯೋ ಇಲ್ಲ ಏನು ಗಾಡಿ ಉದ್ಧಾರ ಮಾಡಕ್ ಬಂದಿದ್ಯೋ? ಅಪ್ಪಾಜಿ ನಂದೇ ಫೋನು ನೋಡಿ. ಇದ್ಯಾವ ಸಾಂಗ್ ಇಟ್ಕೊಂಡಿದ್ಯಲ್ಲ? ಯಾವ ನಂಬರ್ ಕಳ್ಳ 974. ಯಾರೋ? ಹಲೋ, ಅದೇನ್ ಕೆಲಸ ಮಾಡುವಾಗ ಎಲ್ಲ ಏನ್ ಫೋನಲ್ಲಿ ಮಾತಾಡ್ತೀಯ ಚಿಂಟು? ಹಲೋ, ಕೆಲಸ ಮಾಡಕ್ ಬಂದ್ಮೇಲೆ ಕೆಲಸ ಮಾಡ್ಬೇಕು. ಎಷ್ಟಲ್ರಿ? ಓ ಏಟನಿಂದನ ನಮ್ಮ ಮಾವನ ಮಗ ಅನ್ಕೊಂಡೆ. ಓ ನಿಮ್ಮ ಮಾವ ಏಟನಿಂದ ಯಪ್ಪ ಮದುವೆ ಆಗಿದ ಕಡೆಯ. ಯಾವಾಗಿಂದ ಆದಯ ಯಪ್ಪ, ಖುಷಿ ಆಗ್ತದೆ. ಮದುವೆಗಾದ್ರೂ ಕರಿಬಾರ್ದು. ನೋಡಿ ಗೈಸ್, ರಾಂಗ್ ಕಾಲ್ ಜೊತೆ ಮಾತಾಡ್ತಿದ್ದಾನೆ. ಮಾತಾಡಿಯ. ಹಲೋ ಹಲೋ, ಬಾ, ನಿನ್ನ ಹತ್ರ ಮಾತಾಡ್ತಾನೆ ಅವನು. ತಿಕ್ಲು ತರ ಮಾತಾಡಿದ್ರೆ. ತಿಕ್ಕಲ ಜೊತೆನೆ ಮಾತಾಡ್ತಿದ್ದೀನಿ. ಯಾರು ಮಾತಾಡ್ತಾರೆ? ಹ್ಞೂ ಕಣಯ್ಯ, ಬಾ ಕಣಯ್ಯ. ಹಾ, ಇಲ್ಲ ಕಣಯ್ಯ. ಸೊ ಫೈನಲಿ ಇಲ್ಲ ಕಾರ್, ಅಲ್ಲೇ ಹಾಕು. ಕಾಯಿ ಎಲ್ಲ ಕಾರಿಗೆ ಲೋಡ್ ಮಾಡಿದ್ವು. ಸೊ ಇವಾಗ ನಿಧಾನಕ್ಕೆ ಹಾಕು, ಹಳೆ ಮನೆ ಕದ ಹಾಕ್ತಂಗೆ ಹಾಕ್ಬೇಡ ಚಿಂಟು. ಸರಿಗ ಹಾಕ. ಎಷ್ಟು ಜೋರಾಗಿ ಹಾಕ್ತಾರೆ? ಕೈ ತೊಳ್ಕೊ ಬಾ. ನನಗೆ ಒರೆಸ್ಬೇಡ ನಿನ್ನ ಫೋನಿಗೆ ಚಿಂಟು. ಬೇಡ ನೋಡ್ಕೊಂಡ್ಕೊಂಡ್ರಾಯ್ತು. ಆಯ್ತು ನೀಡು. ಏನಷ್ಟು ದೂರ ಆಯ್ತು. ನಾನು ನೋಡಿ, ನಾನು ಕಾರ್ ತಗೋತೀನಲ್ಲ ಹೆಂಗೆ ಇಟ್ಕೋತೀನಿ ಒಳಗಡೆ ಇಂಟೀರಿಯರ್ ಎಲ್ಲ ಅಂತ. ನಂದೇನಾಯ್ತೀಗ? ನಂದು ನೋಡಿ ಹಂಗೆ ತಳ ತಳ ಅಂತಿರ್ಬೇಕು, ಹಂಗೆ ನಾವು ತಳ ತಳ ಅನ್ನಂಗೆ ಇಟ್ಕೊಂಡ್ರು. ಒಳಗಡೆ ಗಾಡಿ ಹತ್ತರು ಕಾಲು ಒರ್ಸಕ್ಕಲ್ಲ, ಹಂಗೆ ಹತ್ತೀರಿ. ಕಾಲು ಒದ್ರಕೊಂಡು ಹತ್ಕೋಬೇಕು. ಅದ್ರೂ ನಿಮ್ಮಮ್ಮ ಅಮ್ಮ, ನಿಂದ ಆಟೋ ಎಕ್ಸ್ಪ್ರೆಸ್ ಆದ್ರೆ ನಾನು ಹೆಂಗ್ ಬೇಕಂಗ್ ಕೂತ್ಕೊತೀನಿ. ಬಂದ್ಬಿಡು. ಗಲೀಜು ಮಾಡಿ ನೀ ಬರೋದೇ ಇಲ್ವೇ? ರಾತ್ರಿ ಹೊತ್ತು ಗಲೀಜು ನೀ ಕುತ್ಕೊಳ್ಳಲ್ಲ ತಾನೇ? ನಾನು ಗಲೀಜು ಮಾಡಿರ್ತೀನಿ. ನೀ ಬರಲ್ಲ. ನಾನು ಹೊರಗಡೆ ಗಲೀಜು ಮಾಡಿರ್ತೀನಿ. ನೀ ಆಲ್ಟೋದಲ್ಲಿ ಕೂರಲ್ಲ, ಎಕ್ಸ್ಪ್ರೆಸ್ಸೋದಲ್ಲಿ ಕೂರಲ್ಲ. ಕೂತ್ಕೊಳ್ಳಲ್ಲ. ನೆವರ್. ನೆವರ್ ಎವರ್. ಹೊಡ್ಕೊ ಜೋರಾಗಿ ಹೊಡ್ಕೊ. ಏನ್ ಬೇಕು ಚಿಂಟು ನಿಂಗೆ? ಏನ್ ಸ್ಯಾಲ್ರಿ ಬೇಕಾ? ಹಾ, ಕೇಳೋದು ಹೆಂಗೋ ಕೇಳ್ತಿದ್ದಲ್ಲ ಅಪ್ಪಾಜಿ. ಏನೋ ಕೇಳ್ತಿದ್ದಲ್ಲ ಅಪ್ಪಾಜಿ. ಸ್ಯಾಲ್ರಿ ಕೊಡಿ ಅಂದೆ. ಅದಕ್ಕೆ ಸ್ಯಾಲ್ರಿ ಅನ್ನಲ್ಲ ಚಿಂಟು, ಕೂಲಿ ಬೇಕಾ? ಬೇಡ. ತಗೋಬೇಕಾರೆ ಒಂದು ಕಾಯಿಗೆ 1 ರೂಪಾಯಿ ಕೂಲಿ. ಎಷ್ಟು ಕಾಯಿ ತಂದಿದ್ಯಾ? 11 ಕಾಯಿ ತಂದಿದ್ಯಾ? 11
ರೂಪಾಯಿ. 11 ರೂಪಾಯಿ ಮಜ್ಜಾ ಮಾಡು. ಹೋಗ್ಲಿ ಒಂದ್ 3 ರೂಪಾಯಿ ಸೇರ್ಸೆ ಕೊಡಪ್ಪ ಅಜ್ಜಿ. 14-15 ರೂಪಾಯಿ ಒಂದು ಫಾಂಟಾ ಗಿಂಟ ಬರುತ್ತೆ. 20 ರೂಪಾಯಿ ಆದ್ರೂ ಕೊಡ್ಬೇಕು. ಆಯ್ತು. ನಿಂಗೆ ಒಟ್ಟ ಕೂಲಿ ಬೇಕನ್ನು. ಬೇಡ, ನಂಗೆ ಸ್ಯಾಲ್ರಿ ಕೊಡೋದಾರು ಕೊಡು. ಸ್ಯಾಲ್ರಿ ಕೊಡಲ್ವಾ ಇಂಥ ಕೆಲ್ಸಕ್ಕೆಲ್ಲ ಕೂಲಿ ಕೊಡೋದು? ತಿಂಗಳಿಗಾದ್ರೆ ಸ್ಯಾಲರಿ ಅಂತಾರೆ, ದಿವ್ಸಕ್ಕಾದ್ರೆ ಕೂಲಿ ಅಂತಾರೆ. ಹಿಂಗ್ ಒಂದೊಂದ್ ಅವರು ಒಂದೊಂದ್ ಕಾಯಿ ಎತ್ತಕ್ಕೆಲ್ಲ ಅದಕ್ಕೆಲ್ಲ ಕೂಲಿ ಅನ್ನತ್ತೆ ಕೂಲಿನೂ ಹೇಳಕ್ಕಿಲ್ಲ. ಅದೆಲ್ಲ ಹೆಲ್ಪ್ ಅಷ್ಟೇ. ಹೆಲ್ಪ್ ಅಷ್ಟೇ. ಹೆಲ್ಪಿಗೆ ಒಂದೊತ್ತು ಊಟ ಹಾಕ್ಬೋದು, ಇಲ್ಲ ಒಂದು ಟೀ ಕುಡಿಸ್ಬೋದು, ಅದೆಲ್ಲ ಕುಡಿಯಲ್ವೇ? ಇಲ್ಲ ಒಂದು ಜ್ಯೂಸ್ ಕೊಡಿಸ್ಬೋದು ಅಷ್ಟೇ. ನೋಡು, ನೀನೇನ್ ಕೆಲಸ ಮಾಡಿದ್ಯಮ್ಮ? ನಾ ಏನು ಮಾಡಿಲ್ಲಪ್ಪ. ನಾನ್ ನಮ್ಮನೆ ಕೆಲ್ಸ ನಾ ಮಾಡಿದ್ದೀನಿ. ನಮ್ ತೋಟದ ಕೆಲ್ಸ ನಾ ಮಾಡಿದ್ದೀನಿ. ಕೂಲಿ ಬೇಕಾ? ನಂಗ್ ಬೇಡಪ್ಪ. ನಂಗೂ ಬೇಡ. ಕೇಳ್ದವ್ರು ಯಾರು ಕೂಲಿನ? ನೀನೇ ದೊಡ್ಡ ಮನುಷ್ಯ, ನೀನೇ ದೊಡ್ಡ ಮನುಷ್ಯ. ನನ್ ಕೂಲಿ ಬೇಕು ಅಂತ ಕೇಳಲಿಲ್ಲ. ನೀ ಕೇಳಿದ ಸ್ಯಾಲ್ರಿ, ಅದ್ರ ಜೊತೆ ಸ್ಯಾಲ್ರಿ ಅನ್ನಿಸ್ಕೊಳಲ್ವೇ? ಅದು ನನ್ಗೆ ಗೊತ್ತಿಲ್ಲ. ಅದು ಇದಕ್ ಸ್ಯಾಲ್ರಿ ಇಲ್ಲ ಅಂತ. ಹುಷಾರಾಗಿ ತಗೊಂಡೋಗಪ್ಪ ತಂದೆ. ಪಾಪಾ ಅವ್ನ ಎದುರು ಕಣ್ಣು ನಿಂತ್ಕೊಂಡೆ ಬಿಟ್ಟ ಅತ್ತಾಗೆ. ಉಕ್ಕಳ. ಲೂಸ ಈ ಹುಡ್ಗ ಹೊಡಸ್ಕತಾನೆ ಇವನು, ಗ್ಯಾರಂಟಿ. ಯಾಜರೇನಾದ್ರೂ ಹೊಡಸ್ಕತೀಯ ನೀನು? ನಾನಿದ್ದೀನಿ ಅನ್ಬಿಟ್ಟು ನಾಟಕ ಹೊಡಿತೀಯ ಇಲ್ಲಿ? ಹಾ, ಅಷ್ಟು ಧೈರ್ಯ ಇಲ್ಲ ನಿನಗೆ. ಜಸ್ಟ್ ಹಿಂಗೆ ಹೆಸರು ನಮಗೂ. ಹಂಗೆ ಅಷ್ಟೇ ಬಿದ್ದು ಬಿಡುತ್ತೆ. ನೋಡು ಆ ಅಜ್ಜಿ ಎಷ್ಟು ಕಷ್ಟ ಪಡ್ಕೊಂಡು ಹೋಗ್ತಾ ಇದೆ, ಅಷ್ಟು ವಯಸ್ಸಾದ್ರೂ. ನನ್ನ 90 ವರ್ಷದ ಮೇಲೆ ಹಾ, ಇಷ್ಟು ಆಕ್ಟಿವ್ ಆಗಿದೆ. ನಿಮ್ಮ ಅವ್ವ ಬೇರೆ ಮನೆ ಕತ್ತತೆ. ಅವನಷ್ಟಿರು ನೀನು. ನಾ ಇವಾಗ ಏನ್ ಅವ್ವ ಅಂತ ಇದ್ದೀನಲ್ಲ, ಅವರು ನಮ್ಮ ಅಮ್ಮನ ಅಮ್ಮ, ಇದೇ ಊರಲ್ಲಿ ಇದ್ದಾರೆ. ಸೊ ಅವ್ರು ಹೇಗಿದ್ದಾರೆ ಎತ್ತ ಅಂತ ಹೇಳ್ತೀನಿ. ಅವ್ರಿಗೆ 90 ವಯಸ್ಸು. ಸೊ ನೋಡ್ಕೊಂಡ್ ಬರೋಣ ಅಲ್ಲ. ಸ್ಟೇ ಟ್ಯೂನ್ ಗೈಸ್, ಮೀಟ್ ಮಾಡಿಸ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್.